ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಪದಾರ್ಥನ ತೋರಿಸ್ತಾ ಇದ್ದೀನಿ. ನಾವು ಪ್ರತಿದಿನ ಮಾಡುವಂತಹ ಸಾಂಬಾರ್ಗಳಿಗೆ, ಪಲ್ಯಗಳಿಗೆ, ಅದ್ರ ಜೊತೆಗೆ ನಾವು ಮಾಡುವಂತಹ ಮಸಾಲಾ ರೈಸ್ಗಳಿಗೆ ಎಲ್ಲದಕ್ಕೂ ಕಾಮನ್ ಆಗಿ ಉಪಯೋಗಿಸುವಂತಹ ಒಂದು ಮಸಾಲೆ ಪುಡಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ಒಂದ್ಸರಿ ಹೇಳ್ಬಿಡ್ತೀನಿ. ನಾನಿಲ್ಲಿ 500 ಗ್ರಾಮು ಧನಿಯಾ ತೊಗೊಂಡಿದ್ದೀನಿ. ಮಿಕ್ಕಿದ ಎಲ್ಲ ಐಟಮ್ನು ಕೂಡ ನಾವು ಈ ಧನಿಯಾನ ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಅದರ ಅನುಸಾರವಾಗಿ ಹಾಕಬೇಕಾಗುತ್ತೆ. ನಾನು ಮೊದಲಿಗೆನೆ ಎಲ್ಲ ಮಸಾಲೆ ಐಟಮ್ಗಳನ್ನು ಈ ರೀತಿ ಅಳತೆ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಮೊದಲಿಗೆನೆ ಈ ರೀತಿ ಮಾಡೋದ್ರಿಂದ ಅಳತೆನೂ ತಪ್ಪಲ್ಲ, ಹಾಗೂ ಮಾಡಬೇಕಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕರೆಕ್ಟಾಗಿ ಹಾಕ್ತೀವಿ, ಯಾವುದನ್ನು ಮಿಸ್ ಮಾಡೋದಿಲ್ಲ. ನಾನಿಲ್ಲಿ ಅರ್ಧ kg ಧನಿಯಾಗೆ 250 ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ. ಅಂದರೆ ಎಷ್ಟು ಧನಿಯಾ ತೊಗೊಂಡಿರ್ತೀವೋ ಅದ್ರ ಅರ್ಧದಷ್ಟು ಜೀರಿಗೆ ತೊಗೋಬೇಕು. ಜೊತೆಗೆ ಕಡಲೆಬೇಳೆ 125 ಗ್ರಾಮ್, ಉದ್ದಿನಬೇಳೆ 125 ಗ್ರಾಮ್ ಹಾಗೂ ಅಕ್ಕಿನ 125 ಗ್ರಾಮ್ ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಅಕ್ಕಿನ ಸಮ ಪ್ರಮಾಣವಾಗಿ ತೊಗೊಂಡಿದ್ದೀನಿ ನಾನು. ಜೊತೆಗೆ ಮೆಣಸುಕಾಳು 50 ಗ್ರಾಮು, ಕಲ್ಲುಪ್ಪು 50 ಗ್ರಾಮು, ಅರಿಶಿನ ಪುಡಿ 50 ಗ್ರಾಮು, ಮೆಂತೆ 25 ಗ್ರಾಮು, ಸಾಸಿವೆ 25 ಗ್ರಾಮು ಹಾಗೂ ಕರಿಬೇವು 50 ಗ್ರಾಮು, ಜೊತೆಗೆ ಇಂಗನ್ನು ಹಾಕಿಬಿಟ್ಟು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ತೋರಿಸ್ತಾ ಇರೋಂತಹ ಎಲ್ಲ ಮಸಾಲಾ ಐಟಮ್ಗಳನ್ನು 5 ಗ್ರಾಮ್ ತೊಗೊಂಡಿದ್ದೀನಿ. ಚಕ್ಕೆ 5 ಗ್ರಾಮ್, ಲವಂಗ 5 ಗ್ರಾಮ್, ಕಲ್ಲು ಹೂವು 5 ಗ್ರಾಮ್, ಏಲಕ್ಕಿ 5 ಗ್ರಾಮ್, ಚಕ್ರ ಮೊಗ್ಗು 5 ಗ್ರಾಮ್, ಬಾಳೆ ಮೊಗ್ಗು 5 ಗ್ರಾಮ್, ಪಲಾವ್ ಎಲೆ 5 ಗ್ರಾಮ್, ಶಾಜೀರಿಗೆ 5 ಗ್ರಾಮ್, ಜಾಪತ್ರೆ 5 ಗ್ರಾಮ್, ಕಸೂರಿ ಮೇಥಿ 5 ಗ್ರಾಮ್. 5 ಗ್ರಾಮ್ ಅಂದರೆ ಅರ್ಧ ತೊಲ. ಈಗ ನಾನು ತೋರಿಸಿರುವಂತಹ ಇಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕಿ ಯಾವ ರೀತಿಯಾಗಿ ಮಸಾಲೆ ಪುಡಿ ರೆಡಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಾನಿಲ್ಲಿ ಧನಿಯಾನ ಒಂದು ಕಡಾಯಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕಡಾಯಿಗೆ ಎಣ್ಣೆ ಏನು ಹಾಕಬಾರ್ದು. ಕಡಾಯಿ ಕ್ಲೀನಾಗಿ ಬಿಸಿ ಆದ ನಂತರ ನಾವು ಧನಿಯಾನ ಹಾಕಿ ಡೈರೆಕ್ಟಾಗಿ ಹುರಿತಾ ಇದ್ದೀನಿ. ನಾನಿಲ್ಲಿ ಧನಿಯಾ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ತೊಗೊಂಡು 2 ಸಾರಿ ಹುರ್ಕೊಳ್ತೀನಿ. ನೀವು ಇನ್ನೂ ಸ್ವಲ್ಪ ದೊಡ್ಡ ಬಾಣಲಿ ತೊಗೊಂಡೆ ಅಂದರೆ ಒಂದೇ ಸರಿಗೇ ಹುರ್ಕೋಬಹುದು. ನೀವು ಇದನ್ನು ಕ್ಲೀನಾಗಿ ಈ ರೀತಿ ಕೈಯಾಡ್ತಾನೆ ಇರಬೇಕಾಗುತ್ತೆ. ಇಲ್ಲಾಂದರೆ ನೀವು ಹಾಗೆ ಬಿಟ್ಟೆ ಅಂದರೆ ತಳದಲ್ಲಿರೋದೆಲ್ಲ ಸೀದು ಹೋಗುತ್ತೆ, ಮೇಲ್ಗಡೆ ಇರೋ ಹಸಿ ಹಾಗೆ ಇರುತ್ತೆ. ಹಾಗಾಗಿಬಿಟ್ಟು ಕಂಟಿನ್ಯೂಸ್ ಆಗಿ ಈ ರೀತಿ ಕೈಯಾಡ್ತಾನೆ ಇರಿ. ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ಧನಿಯಾ ಕ್ಲೀನಾಗಿ ಹುರಿದಿದೆ, ನೀವು ನೋಡ್ತಾ ಇದ್ದೀರಾ. ಮೊದಲಿಗೆ ಹಾಕಿದಾಗೂ ಇವಾಗಲೂ ಕಲರ್ ಡಿಫ್ರೆನ್ಸ್ ನಿಮಗೆ ಕಾಣ್ತಾ ಇದೆ. ನಾನು ಮೊದಲಿಗೆ ಒಂದು ದೊಡ್ಡ ಪರಾತ ತೆಗೆದಿಟ್ಕೊಂಡಿದ್ದೀನಿ. ಅದರಲ್ಲೇ ಹುರಿದಿರೋ ಎಲ್ಲ ಐಟಮ್ಸ್ಗಳನ್ನ ಒಂದೊಂದಾಗಿ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಮೊದಲಿಗೆ ಹೇಳಿದ ಥರ ಧನಿಯಾ ಜಾಸ್ತಿ ಇದ್ದಿದ್ದರಿಂದ ನಾನು 2 ಸಾರಿ ಹುರ್ಕೊಳ್ತಾ ಇದ್ದೀನಿ. ಮೊದಲನೇ ಬ್ಯಾಚ್ ಮುಗೀತು, ಇವಾಗ 2ನೇ ಬ್ಯಾಚ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಕ್ಲೀನಾಗಿ ಹುರ್ಕೊಂಡ್ಬಿಟ್ಟು ನಾನು ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಹುರಿಯೋದಾದ್ಮೇಲೆ ಅದೇ ಪಾತ್ರೆಗೆ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಕೂಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದನ್ನು ಕೂಡ ನಾನು 2 ಬ್ಯಾಚ್ ಮಾಡಿ ಹುರ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಕಡಾಯಿ ಬಿಸಿಯಾಗಿರೋದ್ರಿಂದ ಜೀರಿಗೆ ಹಾಕಿದ ತಕ್ಷಣ ಬೇಗನೆ ಹುರಿಯೋಕ್ಕೆ ಸ್ಟಾರ್ಟ್ ಆಯಿತು. ಅದಲ್ಲದೆ ನೀವು ಒಂದೇ ಸಮಕ್ಕೆ ಈ ರೀತಿ ಕೈಯಾಡ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳದಲ್ಲಿ ನಾನು ಮೊದಲೇ ಹೇಳಿದ ತಳದಲ್ಲಿರೋದೆಲ್ಲ ಸೀದು ಹೋಗುತ್ತೆ. ಇವಾಗ ನಾನು ಜೀರಿಗೆನ ಹುರಿಯೋದಾಯಿತು. ಇದನ್ನು ಎತ್ತಿ ಪಕ್ಕದಲ್ಲಿರೋಂತಹ ಪರಾತಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮಿಕ್ಕಿದಂತಹ ಜೀರಿಗೆನೂ ಕೂಡ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಪರಾತಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಡಲೆಬೇಳೆನ ಹುರ್ಕೊಳ್ಳೋಣ. ನಾನು ಕಡಲೆಬೇಳೆನ ಹುರಿತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದ ನಂತರ ಅದರೊಟ್ಟಿಗೆ ನಾನು ಇವಾಗ ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಯಾವ ಆರ್ಡರಲ್ಲಿ ತೋರಿಸ್ತಾ ಇದ್ದೀನೋ, ಯಾವ ರೀತಿ 2 ಐಟಮ್ಸ್ನ ಮಿಕ್ಸ್ ಮಾಡಿ ಹುರ್ಕೊಳ್ತಾ ಇದ್ದೀನೋ ಅದೇ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಗ ಬಿಸಿ ಆಗಿಬಿಡುತ್ತೆ, ಕೆಲವು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿಬಿಟ್ಟು ಅದ್ರ ಕಾಂಬಿನೇಷನ್ ಯಾವ ರೀತಿ ಹುರಿದ್ರೆ ಕರೆಕ್ಟ್ ಆಗುತ್ತೋ ಅದೇ ರೀತಿ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಕೂಡ ಕ್ಲೀನಾಗಿ ಹುರಿಯೋವರೆಗೂ ನಾನು ಇಲ್ಲಿ ಕೈಯಾಡ್ತಾನೆ ಇರ್ತೀನಿ. ಇವೆರಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗೆದುಬಿಟ್ಟು ನಾವು ಪಕ್ಕದಲ್ಲಿರೋ ಪರಾತಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಯಾವುದೇ ಇಂಗ್ರೀಡಿಯೆಂಟ್ಸ್ನು ಪೂರ್ತಿ ಕಪ್ಪುಗಾಗೋವರೆಗೂ ಸಿಯೋ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದರೆ ಮಸಾಲೆ ಪುಡಿ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದಾದಮೇಲೆ ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕು, ಯಾಕಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಹಾಗೂ ನಾವು ಕಂಟಿನ್ಯೂಸ್ ಆಗಿ ಕೈಯಾಡ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಸ್ಟ್ರೆಸ್ ಅನಿಸಿದ್ರು ಕೂಡ ಇದೇ ರೀತಿ ಒಂದೊಂದಾಗೆ ಹುರ್ಕೊಳ್ಳಿ. ಇವಾಗ ನಾನು ಅಕ್ಕಿನೂ ಕೂಡ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಇಂಗ್ರೀಡಿಯೆಂಟ್ಸ್ ಹುರಿದೇ ಇಲ್ಲ ಅನ್ನೋದಕ್ಕೆ ಇನ್ನೊಂದು ರೀತಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಫ್ಲೇವರ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ಅದ್ರ ಘಮ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿದೆ ಅಂದರೆ ಅದು ಕ್ಲೀನಾಗಿ ಹುರಿದಿದೆ ಅಂತ. ಅಕ್ಕಿ ಆದಮೇಲೆ ನಾನು ಮೆಣಸುಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಮೆಣಸುಕಾಳು 50 ಗ್ರಾಮ್ ತೊಗೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಮೊದಲಿಗೆ ಆಲ್ರೆಡಿ ಹೇಳಿದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಹಾಗೂ ಅದರ ಅಳತೆನೂ ಕೂಡ ಹೇಳಿದ್ದೀನಿ.
ಮೆಣಸಿನ್ಕಾಯಿ ಹುರಿದಿದ್ದೀನ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಟ ಚಟ ಅಂತ. ಆ ರೀತಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಮೆಣಸುಕಾಳು ಹುರಿದಿದೆ ಅಂತ. ಅಷ್ಟಾದಮೇಲೆ ನಾನು ಅದನ್ನು ಇವಾಗ ಪಕ್ಕದಲ್ಲಿರೋ ಪರಾತಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ. ಮೆಂತ್ಯ ಯಾವ ರೀತಿ ಹುರಿದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಅದು ಕಲರ್ ಚೇಂಜ್ ಆಗುತ್ತೆ. ಅದರ ಕಲರ್ ಯಾವಾಗ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಅದು ಹುರಿತಾ ಇದೆ ಅಂತ. ನೀವು ನೋಡ್ತಾ ಇದ್ದೀರಾ, ಈಗ ಹಾಕಿದಾಗ ಫಸ್ಟ್ ಯೆಲ್ಲೋ ಕಲರ್ ಇತ್ತು, ಇವಾಗ ಲೈಟಾಗಿ ಬ್ರೌನ್ ಕಲರ್ ಆಗಿ ಚೇಂಜ್ ಆಗ್ತಾ ಇದೆ. ಮೆಂತ್ಯನೂ ಕೂಡ ಕಂಟಿನ್ಯೂಸ್ ಆಗಿ ನೀವು ಹುರಿತಾ ಇರಿ, ಇಲ್ಲಾಂದರೆ ಕೆಲವೊಂದು ಹಾಗೆ ಎಲ್ಲೋ ಉಳ್ಕೊಂಡ್ಬಿಡುತ್ತೆ, ಕೆಲವೊಂದು ಬ್ರೌನ್ ಆಗುತ್ತೆ. ಅದು ಯಾವುದು ಎಲ್ಲೋ ಉಳಿದಿರುತ್ತೋ ಅದು ಕಹಿ ಟೇಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಒಂದೇ ರೀತಿಯಾಗಿ ಹುರಿದಾದ್ಮೇಲೆ ಅದನ್ನು ತೆಗಿತಾ ಇದ್ದೀನಿ. ಇವಾಗ ಚಕ್ರ ಮಗ್ಗು ಹಾಗೂ ಬಾಳೆ ಮಗ್ಗನ್ನು ಹುರ್ಕೊಳ್ತಾ ಇದ್ದೀನಿ. ಇವೆರಡು ಹುರಿಯೋಕೆ ಒಂದೇ ಟೈಮ್ ತಗೊಳ್ಳೋದ್ರಿಂದ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇವೆರಡು ಸ್ವಲ್ಪ ಹುರಿದಾದ ನಂತರ ಇದರೊಟ್ಟಿಗೆ ನಾನು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡಕ್ಕೂ ಕಂಪೇರ್ ಮಾಡಿದರೆ ಏಲಕ್ಕಿ ಸ್ವಲ್ಪ ಹುರಿಯೋಕೆ ಕಡಿಮೆ ಟೈಮ್ ತಗೊಳುತ್ತೆ. ಹಾಗಾಗ್ಬಿಟ್ಟು ನಾವೆರಡು ಸ್ವಲ್ಪ ಹುರಿದಾದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅದ್ರ ಮೇಲೆ ಕಪ್ಪು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಏಲಕ್ಕಿ ಸ್ವಲ್ಪ ಮೇಲ್ಗಡೆ ಕಪ್ಪಗಾಗಿದೆ. ಈ ರೀತಿ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಇದಾದ ನಂತರ ಅದನ್ನು ಕೂಡ ನಾನು ತೆಗೆದುಬಿಟ್ಟು ಪರಾತಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆನೂ ಹಾಗೂ ಎಲ್ಲ ಐಟಮ್ಗಳನ್ನು ನಾನು ಹೇಳಿದ ಪ್ರಮಾಣದಲ್ಲಿನೇ ಹಾಕ್ಕೊಳ್ಳಿ. ಮಸಾಲೆ ಪುಡಿ ಮಾಡೋದ್ರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅಂದರೆ ನಾವು ಉಪಯೋಗಿಸಿರುವಂತಹ ಅಳತೆ. ಯಾಕಂದರೆ ನೀವು ಕೆಲವೊಂದು ಸರಿ ಪಲಾವ್ ಏನಾರು ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿರ್ಬೋದು, ಒಂದು ಸ್ವಲ್ಪ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆದರೆ, ಚಕ್ಕಿ ಸ್ವಲ್ಪ ಜಾಸ್ತಿ ಆದರೆ ಅದರದ್ದೇ ಅಡ್ಡವಾಸನೆ ಬರ್ತಾ ಇರುತ್ತೆ ಪಲಾವಲ್ಲಿ. ಹಾಗಾಗಿಬಿಟ್ಟು ನಾನು ಎಷ್ಟು ಅಳತೆ ಹೇಳಿದ್ದೀನೋ ಅದೇ ಪ್ರಮಾಣದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕಾಗುತ್ತೆ ನೀವು. ಚಕ್ಕೆ ಸ್ವಲ್ಪ ಹುರಿದಾದ ನಂತರ ಇದರೊಟ್ಟಿಗೆ ನಾನು ಜಾಪತ್ರೆ ಹಾಕ್ಕೊಳ್ತಾ ಇದ್ದೀನಿ. ಜಾಪತ್ರೆನೂ ಕೂಡ ಕ್ಲೀನಾಗಿ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕಾಗುತ್ತೆ. ಜಾಪತ್ರೆ ಸ್ವಲ್ಪ ಈ ರೀತಿಯಾಗಿ ನೀವು ಪ್ರೆಸ್ ಮಾಡ್ಕೊಳ್ಳಿ ಮೇಲ್ಗಡೆಯಿಂದ, ಹಾಗೆ ಮಾಡೋದ್ರಿಂದ ಸ್ವಲ್ಪ ಬೇಗ ಹುರಿಯುತ್ತೆ. ಇವೆರಡು ಕ್ಲೀನಾಗಿ ಹುರಿದಿದೆ. ಇವಾಗ ಇದನ್ನು ಪಕ್ಕದಲ್ಲಿರೋ ಅಂತಹ ಪರಾತಕ್ಕೆ ಹಾಕ್ಕೊಳ್ಳೋಣ. ಇವಾಗ ನಾನು ಲವಂಗನ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ನಾನು ಹುರಿದಿರೋ ಎಲ್ಲ ಐಟಮ್ಗಳನ್ನು ಒಂದು ಅಗಲವಾಗಿರೋ ಅಂತಹ ಪರಾತಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಒಂದು ಅಗಲವಾಗಿ ಗಾಳಿ ಆಡೋ ಅಂತಹ ಪಾತ್ರೆಗೆ ಅಥವಾ ಈ ರೀತಿಯಾದಂಥ ಒಂದು ದೊಡ್ಡದಾದ ಪ್ಲೇಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಪಲಾವ್ ಎಲೆನ ಹುರ್ಕೊಳ್ತಾ ಇದ್ದೀನಿ. ಆ ರೀತಿ ಓಪನ್ ಆಗಿರೋ ಅಂತಹ ತಟ್ಟೆಗೆ ಹಾಕ್ಕೊಂಡಿಲ್ಲ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಬಿಸಿ ಆಗಿರೋದ್ರಿಂದ ನೀರು ಹೊಡೆಯೋ ಚಾನ್ಸಸ್ ಇರುತ್ತೆ. ಆ ರೀತಿ ನೀರು ಹೊಡೆದೆ ಅಂದರೆ ಅದೆಲ್ಲ ನಾವು ಪೌಡ್ರ್ ಮಾಡಬೇಕಾದ್ರೆ ಕ್ಲೀನಾಗಿ ಪುಡಿಯಾಗಿ ಬರಲ್ಲ ಹಾಗೂ ಬೇಗ ಕೆಟ್ಟೋಗುತ್ತೆ. ಅದರಿಂದ ನೀವು ಎಲ್ಲ ಹುರ್ಕೊಂಡಿರೋ ಐಟಮ್ಗಳನ್ನು ಈ ರೀತಿ ಗಾಳಿ ಆಡುವಂತಹ ಅಗಲವಾದಂತಹ ಪಾತ್ರೆಗೆ ನೀವು ತೆಗಿಬೇಕಾಗುತ್ತೆ. ನಾನಿವಾಗ ಶಾಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಶಾಜೀರಿಗೆ ಬಂದುಬಿಟ್ಟು ಬಿಸಿ ಆದ ತಕ್ಷಣ ಚಟ ಚಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಅದು ಕರೆಕ್ಟಾಗಿ ಹುರಿದಿದೆ ಅಂತ. ಅಷ್ಟಾದಮೇಲೆ ನಾವು ಅದನ್ನು ಪಾತ್ರೆಗೆ ತಗೋಬಹುದು. ಇವಾಗ ನಾನು ಕಲ್ಲು ಹೂವನ್ನು ಹುರ್ಕೊಳ್ತಾ ಇದ್ದೀನಿ. ಕಲ್ಲು ಕ್ಲೀನಾಗಿ ಹುರ್ಕೊಳ್ಳೋಣ. ಕಲ್ಲು ಸ್ವಲ್ಪ ಹುರಿದಾದ್ಮೇಲೆ ನಾನು ಮೊದಲಿಗೆ ಏನು ಮಾಡ್ತೀನಿ ಅಂದರೆ ಅದು ತೆಗೆದು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ನಾನು ಕಸೂರಿ ಮೇಥಿನ ಹುರ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಸ್ವಲ್ಪ ಹುರಿದಾದ ನಂತರ ನಾನು ಮೊದಲಿಗೆ ಸ್ವಲ್ಪ ಹುರಿದಿಟ್ಕೊಂಡಿರೋ ಅಂತಹ ಕಲ್ಲುವನ್ನು ಅದರಲ್ಲಿ ಮತ್ತೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದೆರಡು ಸ್ವಲ್ಪ ಬಿಸಿ ಆಗೋ ಥರ ಮಾಡಿಬಿಟ್ಟು ಅದಾದ ನಂತರ ಅದನ್ನು ನಾನು ಪರಾತಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಾಸಿವೆನ ಹುರ್ಕೊಳ್ತಾ ಇದ್ದೀನಿ. ಸಾಸಿವೆನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೂ ಚಟ ಚಟ ಅಂತ ಸಿಡಿಯುತ್ತೆ. ಇದು ಕೂಡ ಸಿಡಿಯೋವರೆಗೂ ನಾವು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ. ಸಾಸಿವೆ ಹುರಿದಾದ ನಂತರ ಅದನ್ನು ತೆಗೆದುಬಿಟ್ಟು ನಾನಿವಾಗ ಕಲ್ಲುಪ್ಪನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಏನು ಅಡುಗೆ ಉಪಯೋಗಿಸ್ತೀವಲ್ಲ ಅದೇ ಉಪ್ಪು, ಹರಳುಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ನಾವು ಹಾಕೋಂಥ ಉಪ್ಪು ಎಲ್ಲವನ್ನೂ ಕೂಡ ನೀವು ಒಂದ್ಸರಿ ಈ ರೀತಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಯಾವುದನ್ನು ಕೂಡ ಹಾಗೆ ಹಸಿ ಹಾಕ್ಕೊಡೋಕೆ ಹೋಗಬೇಡಿ. ಹಸಿಯಾಗಿರೋದನ್ನ ಯಾವುದೇ ಹಾಕ್ಕೊಂಡ್ರೂ ನಾವು ಮಾಡಿಟ್ಕೊಂಡಿರೋಂತಹ ಮಸಾಲೆ ಪುಡಿ ತುಂಬ ದಿನ ಇಡೋಕ್ಕೆ ಬರಲ್ಲ, ಬೇಗ ಹಳಸೋಗುತ್ತೆ. ನೀವು ನೋಡ್ತಾ ಇದ್ದೀರಾ, ನಾನು ಉಪ್ಪನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕರಿಬೇವನ್ನು ಹುರ್ಕೊಳ್ಳೋಣ. ನಾನು ಕರಿಬೇವನ್ನ ತೊಳೆದು ಎಲೆನ ತೆರ್ಕೊಂಡ್ಬಿಟ್ಟು ಒಂದು 10-15 ನಿಮಿಷ ಒಂದು ತಟ್ಟೆಯಲ್ಲಿ ಕ್ಲೀನಾಗಿ ಹರಡ್ಬಿಟ್ಟು ಇಟ್ಟಿದ್ದೀನಿ ಗಾಳಿಗೆ, ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗೋಕ್ಕೆ. ನಾವು ಮಸಾಲೆ ಪುಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಮೊದಲಿಗೆ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಆ ರೀತಿ ತೊಳ್ಕೊಂಡ್ಬಿಟ್ಟು ತಟ್ಟೆಲಿ ಹಾಕಿಡೋದ್ರಿಂದ ನೀವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಳ್ಳೋ ಅಷ್ಟೊತ್ತಿಗೆ ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗಿರುತ್ತೆ. ಅಷ್ಟಾದಮೇಲೆ ಇದನ್ನು ನೀವು ಕ್ಲೀನಾಗಿ ಹುರ್ಕೋಬಹುದು. ಕರಿಬೇವನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಕರಿಬೇವಿನಲ್ಲಿ ಸ್ವಲ್ಪ ನೀರಿನಂಶ ಇರೋದ್ರಿಂದ ಅದು ನೀರಿನಂಶ ಪೂರ್ತಿ ಹೋಗೋವರೆಗೂ ಹುರಿಬೇಕಾಗುತ್ತೆ. ನಾನು ಕರಿಬೇವನ್ನ 2 ಸರಿ ಹುರ್ಕೊಳ್ತೀನಿ. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಮೊದಲಿಗೆ ಒಂದು ಸರಿ ಈ ರೀತಿ ಪೂರ್ತಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನೀರಿನಂಶ ಹೋಗೋವರೆಗೂ ಹುರಿದ್ಬಿಟ್ಟು ನಾನು ಏನು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ಲ ಆ ಪಾತ್ರೆ ನಾನು ಹಾಕ್ಕೊಳ್ತಾ ಇಲ್ಲ, ಸಪ್ರೇಟ್ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ಇನ್ನೊಂದು ಸರಿ ಹುರಿತೀನಿ, ಅದನ್ನು ತೋರಿಸ್ತೀನಿ ನಿಮ್ಗೆ. ಅವಾಗ
ಕರಿಬೇವು ತೆಗೆದಾದ್ಮೇಲೆ ನಾನು ಇಂಗನ್ನು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಇಂಗನ್ನು ತೊಗೊಂಡಿದ್ದೀನಿ. ಇಂಗು ಹಾಕಿದ ತಕ್ಷಣ ಅದ್ರ ಜೊತೆಗೆ ನಾನು ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಂಗು ಮತ್ತು ಅರಿಶಿನ ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ಹುರಿಯೋದ್ರಿಂದ ನಾನು ಎರಡನ್ನೂ ಎಟ್ ಎ ಟೈಮ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದೇ ಸಾರಿಗೆನೆ. ಅರಿಶಿನ ಎಲ್ಲ ಕ್ಲೀನಾಗಿ ಹುರಿದಾದ ನಂತರ ನಾನು ಮೊದಲಿಗೆ ಏನು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿಟ್ಕೊಂಡಿದ್ನೆಲ್ಲ ಪರಾತ, ಅದರಲ್ಲಿನೇ ಇದನ್ನು ಕೂಡ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಮಾತ್ರ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅರಿಶಿನ ಹುರಿಯೋ ಅಷ್ಟರಲ್ಲಿನೇ ನಾವೇನು ಕರಿಬೇವನ್ನು ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ತಣ್ಣಗಾಗಿರುತ್ತೆ. ನಾವು ಈಗ ತಾನೇ ಅರಿಶಿನ ಹುರಿದು ತೆಗೆದಿರೋದ್ರಿಂದ ಕಡಾಯಿ ಇನ್ನೂ ಬಿಸಿ ಇರುತ್ತೆ. ಹಾಗಾಗ್ಬಿಟ್ಟು ಅದೇ ಬಿಸಿ ಕಡಾಯಲ್ಲಿ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾವು ಹುರಿದಿಟ್ಕೊಂಡಿರೋಂಥ ಕರಿಬೇವು ಹಾಕ್ಕೊಂಡಿದ್ದೀನಿ. ಆ ರೀತಿ ಸ್ವಲ್ಪ ಕಡಾಯಿ ಎಲ್ಲ ತಣ್ಣಗಾಗೋವರೆಗೂ ನೀವು ಕರಿಬೇವನ್ನ ಅದರಲ್ಲೇ ಹಾಕಿ ಹಾಗೆ ಕೈ ಬಿಡಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡೆ ಅಂದರೆ ಮಸಾಲೆ ಪುಡಿ ಮಾಡೋಕ್ಕೆ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಆದಾಗ ಆಯಿತು. ನಾವು ಇದನ್ನು ಒಂದು ಪರಾತದಲ್ಲಿ ಹಾಕಿರೋದ್ರಿಂದ ಅದು ಸ್ವಲ್ಪ ಗಾಳಿಗೆ ಆಲ್ರೆಡಿ ಸ್ವಲ್ಪ ಆರ್ತಾ ಇರುತ್ತೆ. ಇದು ಪೂರ್ತಿ ಸಂಪೂರ್ಣವಾಗಿ ಆರೋವರೆಗೂ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಅದರಲ್ಲಿರೋಂಥ ಚಕ್ಕೆ ಏನು ಉದ್ದುದ್ದ ಚಕ್ಕೆ ಪೀಸ್ ಇದೆಯಲ್ಲ ಅದನ್ನು ಕೈನಲ್ಲೇ ಸ್ವಲ್ಪ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೇ ಸಮಯಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಮಿಲ್ಗಾದರೂ ತಗೊಂಡು ಹೋಗಿ ಪುಡಿ ಮಾಡಿಸ್ಕೊಂಬರ್ಬಹುದು, ಇಲ್ಲ ಮನೆಯಲ್ಲೇ ಮಿಕ್ಸಿನೂ ಮಾಡ್ಕೋಬಹುದು. ನೀವು ಒಂದು ಪಕ್ಷ ಮನೆಯಲ್ಲೇ ನೀವು ಇದನ್ನು ಮಿಕ್ಸಿ ಮಾಡ್ಕೊಳ್ತೀವಿ ಅನ್ನೋದಾದರೆ ಅದರಲ್ಲಿರೋ ಉದ್ದವಾದಂಥ ಚಕ್ಕೆನಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡಿ ಕೈನಲ್ಲೇ ಮುರಿದು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿರುವಂತಹ ಬ್ಲೇಡು ಮುರಿದೋಗೋವಂಥ ಚಾನ್ಸಸ್ ಇರುತ್ತೆ. ಎಲ್ಲ ಮಸಾಲೆ ಐಟಮ್ಗಳು ತಣ್ಣಗಾದ್ಮೇಲೆ ಹಾಗೂ ಕಡಾಯಲ್ಲಿರುವಂಥ ಬಿಸಿನೂ ಪೂರ್ತಿ ಹೋದ್ಮೇಲೆ ನಾನು ಇದರೊಟ್ಟಿಗೆ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿದು ಮಿಕ್ಸಿ ಜಾರಲ್ಲಿ ಸುಮಾರು 3/4 ಭಾಗ ಬರುವಷ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಪುಡಿ ಪೂರ್ತಿ ನುಣ್ಣಗೆ ಪುಡಿ ಆಗೋ ಥರ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪನೂ ತೆರೆ ಇರಬಾರ್ದು, ಹಾಗಿದ್ರೆ ಚೆನ್ನಾಗಾಗಲ್ಲ. ಹಾಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಒಂದ್ಸರಿ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಅದನ್ನು ಜರಡೆಯಲ್ಲಿ ಒಂದ್ಸರಿ ಕ್ಲೀನಾಗಿ ಜರಡೆ ಹಿಡ್ಕೊಳ್ಳಿ. ನೀವು ಜರಡೆ ಹಿಡ್ಕೊಳ್ಳೋದಾದಮೇಲೆ ಪೂರ್ತಿ ನುಣ್ಣಗಾಗಿರೋದೆಲ್ಲ ಕೆಳಗಡೆ ತಟ್ಟೆಗೆ ಬಂದಿರುತ್ತೆ. ಸ್ವಲ್ಪ ತೆರೆ ಇರೋದೇನು ಉಳಿದಿರುತ್ತೆ ಅದನ್ನು ಇನ್ನೂ ಒಂದ್ಸರಿ ಮಿಕ್ಸಿ ಮಾಡ್ಕೊಳ್ಳೋಣ. ನಾನಿವಾಗ ಮಿಕ್ಸಿ ಜಾರಿಂದ ತೆಗೆದಿರೋಂಥ ಎಲ್ಲ ಪುಡಿನೂ ಈ ಥರ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನೀವು ಮಿಲ್ಲಲ್ಲಿ ಹಾಕಿಸ್ತೀರ ಅನ್ನೋದಾದರೆ ಇದೆಲ್ಲ ಮಾಡೋದು ಬೇಕಾಗಲ್ಲ, ಒಂದೇ ಸರಿಗೆ ಅವ್ರು ಹಾಕ್ಕೊಟ್ಬಿಡ್ತಾರೆ. ನೀವು ಮನೆಯಲ್ಲೇ ಮಾಡ್ಕೊಳ್ತೀರ ಅನ್ನೋದಾದರೆ ಇದೇ ರೀತಿ ಎಲ್ಲ ಮಾಡ್ಕೋಬೇಕಾಗುತ್ತೆ. ನಾನು ಅದರಲ್ಲಿ ಏನು ತೆರೆಯಾಗಿ ಉಳಿದಿತ್ತು ಅದನ್ನು ನಾನು ಮಿಕ್ಸಿ ಜಾರ್ಗೆ ಇನ್ನೊಂದ್ಸರಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪೂರ್ತಿ ಫೈನ್ ಪೌಡರ್ ಆಗಿರೋದನ್ನು ಮಾತ್ರ ನಾನು ಇಟ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಇನ್ನು ಉಳಿದಿರೋ ಅಂತಹ ಪದಾರ್ಥಗಳನ್ನು ಹಾಕ್ಕೊಂಡು ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೊಳ್ತೀನಿ. ಪ್ರತಿ ಸಾರಿ ಮಿಕ್ಸಿ ಮಾಡ್ಕೊಂಡಾಗಲೂ ಕೂಡ ನಾನು ಅದನ್ನು ಜರಡೆ ಹಿಡಿತೀನಿ. ಈ ರೀತಿ ಜರಡಿ ಹಿಡಿದಾಗ ಪೂರ್ತಿ ಪೌಡರ್ ಆಗಿರೋದನ್ನು ಬಿಟ್ಬಿಟ್ಟು ತೆರೆ ಆಗಿರೋದನ್ನು ನಾನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಪೌಡರ್ ಆಗೋವರೆಗೂ ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲ ಪೌಡರ್ ಮಾಡೋದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಉಳಿದಿತ್ತು, ಹಾಗಾಗ್ಬಿಟ್ಟು ನಾನು ಇಲ್ಲಿ ಚಿಕ್ಕ ಜಾರನ್ನ ಉಪಯೋಗಿಸಿ ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ಪುಡಿ ರೆಡಿ ಆಗಿದೆ. ನೀವು ಇದನ್ನು ಎಲ್ಲ ಗಟ್ಟಿ ಸಾಂಬಾರುಗಳಿಗೆ, ತರಕಾರಿ ಬೇಳೆ ಸಾಂಬಾರುಗಳಿಗೆ ಹಾಕ್ಕೋಬಹುದು. ಅದರ ಜೊತೆಗೆ ನೀವೇನಾದರೂ ಪಲಾವ್ ಮಾಡ್ತಿದ್ದೀರಾ ಅಂದರೆ ಅಥವಾ ಮಸಾಲ ರೈಸ್ ಮಾಡ್ತಾ ಇದ್ದೀರಾ ಅಂದರೆ ಟೊಮೆಟೊ ಬಾತ್ಗೂ ಕೂಡ ಇದೇ ಮಸಾಲೆ ಪುಡಿನ ಉಪಯೋಗಿಸ್ಕೋಬಹುದು. ಆದರೆ ತಿಳಿ ಸಾಂಬಾರಿಗೆ ಮಾತ್ರ ಇದು ಅಷ್ಟೊಂದು ಟೇಸ್ಟ್ ಕೊಡಲ್ಲ. ರಸಮ್ ಅಥವಾ ತಿಳಿ ಸಾಂಬಾರು ಅಂತ ಏನು ಹೇಳ್ತೀರಾ ಅದಕ್ಕೆ ನಾವು ಬೇರೆ ಮಸಾಲೆ ಪುಡಿ ಮಾಡ್ತೀವಿ. ಅದನ್ನು ಕೂಡ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಚಾನಲಲ್ಲಿ ಆಲ್ರೆಡಿ ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನೀವು ರಸಮ್ಗೆ ಬೇಕಾಗಿರೋಂತಹ ಮಸಾಲೆ ಪುಡಿನ ಅದನ್ನು ರೆಫರ್ ಮಾಡಿ ರೆಡಿ ಮಾಡ್ಕೋಬಹುದು. ನೀವು ಈ ಮಸಾಲೆ ಪುಡಿನ ವರ್ಷಾನುಗಟ್ಟಲೆ ಇಟ್ಕೊಂಡು ಉಪಯೋಗಿಸಬಹುದು. ನೀವು ಇದನ್ನು ಫ್ರಿಡ್ಜಲ್ಲಿ ಎಲ್ಲೂ ಸ್ಟೋರ್ ಮಾಡೋದು ಬೇಕಾಗಲ್ಲ. ನೀವು ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡೆ ಅಂದರೆ ಇದು ವರ್ಷ ಪೂರ್ತಿ ಉಪಯೋಗಿಸಬಹುದು, ಇದೇನು ಕೆಟ್ಟು ಹೋಗಲ್ಲ. ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ತೆಗೆದುಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈ ಮಸಾಲೆ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಜೊತೆಗೆ ತಪ್ಪದೇ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.